ನಾನೀಗ ಮನೆನ ಮಾರಬೇಕು ಅಂತ ಅನ್ಕೊಂಡಿದ್ದೀನಿ. ಮಧು ಎಲ್ಲ ನಿನ್ ಕೈಲಿದೆ. ನೀನ್ ದೆವ್ವಾಗ ಕೊಪ್ಲಿಲ್ಲ ಅಂದ್ರೆ ನಾನು ಅದೇ ಚಿಂತೆಲಿ ಕೊರಗಿ ಸತ್ತು ಅಂತರ ಪಿಶಾಚಿಯಾಗಿ ಈ ಮನೆ ಸುತ್ತ ಅಲಿಬೇಕಾಗತ್ತೆ. ಮೊದಲು ನನಗೆ ಮನೆ ತಗೊಳ್ಳಿಕ್ಕೆ ಇಷ್ಟ ಇರಲಿಲ್ಲ. ಕನ್ಯಾ ದೇವ ನೋಡಿದ ಮೇಲೆ ತಗೊಳ್ಬೇಕು ಅಂತ ಇಷ್ಟ ಆಯ್ತು. ನನ್ನ ಕೈ ನೋಡು ಹೇಗ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ನೋಡು. ಲಿಪ್ಸ್ಟಿಕ್ ನಾನೇ ಹಚ್ಕೊಂಡೆ. ನನ್ನ ಕೈಯು ಕಂಟ್ರೋಲ್ ಸಿಗ್ತಿಲ್ಲ ಮಧು. ತಾನಾಗೆ ಹೋಗಿ ಲಿಪ್ಸ್ಟಿಕ್ ಹಚ್ಕೊಂಡ್ಬಿಟ್ಟಿದ್ದೆ. ಇಲ್ಲಿ ಏನಾಗ್ತಿದೆ ನನ್ಗೂ ಏನೋ ಅರ್ಥ ಆಗ್ತಿಲ್ಲ ಜಾನಿ. ಮೋಸ್ಟ್ಲಿ ನಮ್ಮನ್ನ ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ಸುತ್ತೆ. ಯಾಕಬೋದು ಲೈಟ್ ಎಲ್ಲ ಆನ್ ಅಂಡ್ ಆಫ್ ಆಗ್ತಿದೆ. ನಂಗೂ ಗೊತ್ತಿಲ್ಲ ಜಾನಿ. ಜಾನಿ ಗೌಡ್ರೆ ಗೌಡ್ರೆ ಮಧುರ ಅವ್ರೆ, ನೀವು ಯಾನು ಯೋಚನೆ ಮಾಡಬೇಡಿ. ನಿಮ್ಗೆ ಯಾನು ಆಗದಿರತ್ತಾರ ನಾನು ನೋಡ್ಕತ್ತೀನಿ. ನೀವು ಯಾವುದೇ ಕಾರಣಕ್ಕೂ ಒಟ್ಟಿಗೆ ಬಿಟ್ಟೋಗ್ಬಾರ್ದು. ಹಂಗೆ ಮಾಡ್ತೀನಿ. ನಿಮಗೋಸ್ಕರ ನನ್ನ ಪ್ರಾಣ ಕೊಟ್ಟು ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ಏಯ್ ನಾಯಿ, ನೀನ್ ಯಾವನು ನನ್ನ ಕಾಪಾಡಕ್ಕೆ? ಇನ್ನೊಂದ್ಸಲ ನನ್ನ ಕಣ್ಣ ಕಾಣಿಸ್ಕೊಂಡ್ರೆ ಹೊಟ್ಟೆ ಬಗ್ದು ಕಳ್ಳನ ಹಾರ ಮಾಡಿ ಹಾಕೊಂಡ್ಬಿಡ್ತೀನಿ. ಮಧು ನೀನ್ ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಜಾನಿ, ಇಂಥ ಮಾತುಗಳು ನನ್ನ ಬಾಯಿಂದ ಬಂತ? ಇದೆಲ್ಲ ಹೇಗಾಗ್ತದೆ ನನಗೆ ಗೊತ್ತಿಲ್ಲ ಜಾನಿ. ನನ್ನ ಬಾಯಿ ನನ್ನ ಕಂಟ್ರೋಲಿಗೆ ಸಿಗ್ತಿಲ್ಲ. ಕಮಾನ್ ಮಧು, ಅವಾಗಲೇ ಕೈ ಕಂಟ್ರೋಲ್ ಸಿಕ್ತಿಲ್ಲ ಅಂತೆ, ಈಗ ಬಾಯಿ ಕಂಟ್ರೋಲ್ ಸಿಕ್ತಿಲ್ಲ ಅಂತಿದ್ಯಾ? ಅಯ್ಯೋ ನಂಗೆ ತಲೆ ಕೆಟ್ಟು ಹೋಗ್ತಿದೆ. ಡುಮ್ಮಿ ಆಂಟಿ, ಜಾನಿ ನನ್ನ ಡುಮ್ಮಿ ಆಂಟಿ ಅಂತೀರಾ? ನಾನು ಡುಮ್ಮಿ ಆಂಟಿ ಅಂತಿಲ್ಲ. ಡುಮ್ಮಿ ಆಂಟಿ ಜಾನಿ, ಮಧು ನನ್ ಕಿವಿ ಯಾಕೆ ಹಿಂಡ್ತಿದ್ಯಾ? ನಾನು ನಿಮ್ ಕಿವಿ ಹಿಂಡ್ತಿಲ್ಲ. ನನ್ ಕೈ ಕಂಟ್ರೋಲ್ ಸಿಗ್ತಿಲ್ಲ ಜಾನಿ. ಮಧು ಇಲ್ಲೇನೋ ಆಗ್ತಿದೆ. ಬಾ ಹೋಗೋಣ. ಬಾಬಣ್ಣ, ಯಾಕೆ ಟೈಮ್ ಮಾಡ್ತಾ ಇದೀರಿ? ಅದು ಕಾಯಲ್ಲ ಕಮ್ಮೆ, ಕ್ರೈ ಹಿಡಿದ್ರೆ ಛಾಡ. ಅದನ್ನೇ ಯಾಕೆ ಮಾಡ್ತಾ ಇದ್ರಿ? ಒಟ್ನ ಕಸೆ ಮಾಡ್ಕೊಂಬರ್ಲ. ಇದು ಹೊಟ್ಟೆ ನೋವಲ್ಲ ಕಮ್ಮೆ, ಹೃದಯಕ್ಕಾಗಿರೋ ನೋವು. ಕಷಾಯ ಕುಡಿದು ವಾಸಿ ಆಗಲ್ಲ. ಅದೇನಾಗಿತ್ತು ಅಂತ ಹೇಳಿ ನಾವು ವಾಸಿ ಮಾಡ್ತೀನಿ. ನಿನ್ ಕಲ್ ವಾಸಿ ಮಾಡಕ್ಕಾಗಲ್ಲ ಬುಡಮ್ಮೆ. ಬಾಬಣ್ಣ, ಅದೇನಾಗಿತ್ತು ಅಂತ ಹೇಳಿರ ಇಲ್ಲ ಅತ್ತೆಯವನು ಫೋನ್ ಮಾಡ್ಕೊಡ್ಲು. ಏನಮ್ಮೆ ನನ್ನೇ ಎದುರ್ಸ ಮಟ್ಟಕ್ಕೆ ಬೆಳೆದು ಬಿಟ್ಯಾ? ಬಾಬಣ್ಣ, ನೀವ್ ಒಳದ್ನ ನನ್ ಕೈ ನೋಡಕ್ ಆಗಲ್ಲ. ಅದೇನಾಗಿದ್ದು ಅಂತ ಹೇಳಿ ನಿಮ್ ಜೊತೆಗೆ ಸೇರ್ಕೊಂಡು ನಾನು ಹೊರಡ್ತೀನಿ. ನೀ ಹೇಳಬೇಡ ಕಮ್ಮೆ. ನಿನ್ನ ರಾತ್ರ ಮಧುರ ಅವರು ನನ್ನೇ ನಾಯಿ ಅಂದ್ಬಿಟ್ರು. ಮಧುರ ಅವರು ನಿಮ್ಮನ್ನ ನಾಯಿ ಅಂದ್ರ? ಹಿಂಗ್ ಕರಿ ಅಂತ ನಮ್ ಡ್ಯಾಡಿ ಹೇಳಿರ್ಬೇಕು. ಗೌಡ್ರೆ ಗೌಡ್ರೆ, ಐ ಆಮ್ ವೆರಿ ಸಾರಿ. ನಾನು ನಿಮ್ಮನ್ನ ನಾಯಿ ಅಂತ ಕರೆದ್ಬಿಟ್ಟೆ. ಗೌಡ್ರೆ ಪ್ಲೀಸ್ ಅಳ್ಬೇಡಿ. ನಾನೇ ನಿಮ್ಮನ್ನ ಬೇಕು ಅಂತ ಹಾಗೆ ಕರೀಲಿಲ್ಲ. ಯಾರೋ ಹಾಗೆ ಕರೆಯೋ ಹಾಗೆ ಮಾಡಿದ್ರು. ಯಾನ್ ಹೇಳ್ತಾ ಇದಾರೆ ಮಧುರ ಅವ್ರ? ಯಾರೋ ಕರಿಯಂಗ್ ಮಾಡಿದ್ರ? ನನ್ಗೆ ಒಂದು ಅರ್ಥ ಆಯ್ತಾ ಇಲ್ವಲ್ಲಪ್ಪ. ಗೌಡ್ರೆ, ನಿನ್ನೆಯಿಂದ ನಮ್ಮಿಬ್ರು ಮಧ್ಯೆ ಏನ್ ನಡೀತಿದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಇದು ನಿಮ್ಗೆ ಹೇಗೆ ಅರ್ಥ ಆಗುತ್ತೆ? ನಿಮ್ ನಡುವೆ ಯಾನ್ ನಡೀತಾ ಇತ್ತು? ನಿನ್ನೆಯಿಂದ ನಮ್ಮಿಂದ 4 ತಪ್ಪುಗಳು ನಡೆದಿವೆ. ಆದ್ರೆ ಅದು ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. 4 ತಪ್ಪು ನಡೆದೋಗಿದ್ದ. ಮೊದ್ಲು ಅದು ಯಾನಂತ ಹೇಳಿ. ಮೊದಲನೇ ತಪ್ಪು, ನನ್ನ ಕೈ ಕಂಟ್ರೋಲಿಗೆ ಸಿಗದೆ ಜಾನಿ ಕಪಾಳಕ್ಕೆ ಬಾರಿಸ್ಬಿಟ್ಟೆ. ಸರಿಯಾಗಿ ಮಾಡಿದಿರಿ ಕಮ್ಮುಡಿ. ಎರಡನೇ ತಪ್ಪು ಯಾನಂತ ಹೇಳಿ. ಎರಡನೇದು ನನ್ ಕೈ ಕಂಟ್ರೋಲ್ ಸಿಗದೆ ಮೊದಲು ಲಿಪ್ಸ್ಟಿಕ್ ಹಚ್ಕೊಂಡ್ಬಿಟ್ಟೆ. ಮೂರನೇ ತಪ್ಪು, ನಾನು ನಿಮ್ಗೆ ನಾಯಿ ಅಂತ ಬೈದ್ಬಿಟ್ಟೆ. 4ನೇ ತಪ್ಪು, ನಾನು ಮಧುಗೆ ಡುಮ್ಮಿ ಆಂಟಿ ಅನ್ಬಿಟ್ಟೆ. ಎಷ್ಟು ಧೈರ್ಯ ನಿಮ್ಗೆ ಮಧುರ ಅವ್ರನ್ನ ಡುಮ್ಮಿ ಆಂಟಿ ಅಂತ ಕರಿಯಾಕ? ರೀ ಗೌಡ್ರೆ, ನನ್ನ ಬಾಯಿ ಕಂಟ್ರೋಲ್ ಸಿಗದೆ ಆ ರೀತಿ ಹೇಳ್ದೆ ರೀ.
ಇಷ್ಟಕ್ಕೂ ನಾನು ಅಂದೆ ಅಂತ ಇಟ್ಕೊಳ್ಳಿ, ನೀವ್ಯಾಕೆ ಚೂರ್ಕೋತಿದ್ದೀರಾ? ಅಣ್ಣಪ್ಪನವ್ರೆ, ಹೆಣ್ಣೈಕ್ಳಿಗೆ ಅವಮಾನ ಆದ್ರೆ ನಾನು ಸಹಿಸಲ್ಲ. ಮೊದಲು ನೀವು ಮರ್ಯಾದೆ ಕೊಡೋದ್ ಕಲೀರಿ, ಆಮೇಲೆ ನನ್ಗೆ ಹೇಳಿ. ಸಾಕ್ ನಿಲ್ಲಿಸ್ತೀರಾ ನಿಮ್ ಜಗಳನ? ಗೌಡ್ರೆ, ಜಾನಿ ಬೇಕು ಅಂತ ನನ್ನ ಹಾಗೆ ಕರೀಲಿಲ್ಲ. ಮಧುರವ್ರೆ, ಅಣ್ಣಪ್ಪನವ್ರು ನನ್ನ ಮುಂದೆ ಆ ಥರ ಹೇಳಿದ್ರೆ ನನ್ನ ಕೈಗಳು ಕಂಟ್ರೋಲ್ ಸಿಗ್ತಿರ್ಲಿಲ್ಲ. ಮಧುರವ್ರೆ, ನೀವು ನನ್ನ ಕಪಾಳಕ್ಕೆ ಹೊಡೆದು ಬಿಟ್ರಿ. ಇಲ್ಲ ಗೌಡ್ರೆ, ನಾನ್ ನಿಮಗ್ ಹೊಡಿಲಿಲ್ಲ, ನನ್ ಕೈ ಕಂಟ್ರೋಲ್ ಸಿಕ್ತಿಲ್ಲ. ಗೌಡ್ರೆ, ನಾನ್ ಹೊಡಿಲಿಲ್ಲ ಗೌಡ್ರೆ. ಇನ್ನೆಂದ ಹೊಡಿತಾ? ನನ್ಗೂ ಅದೇ ಡೌಟು. ಯಾಕ್ರಿ ಹೀಗಾದ್ರೂ ಗೊತ್ತಿದ್ರಾ? ಆ ದಯ್ಯ ಯಾವ ತರಿಂದ ಬರ್ತದ ಅಂತ ನೋಡ್ತಾವ್ರಿ. ಅಟ್ಟಿಲ್ ನಡೆದ ಘಟನೆ ಕಣ್ಣು ಮುಂದೆ ಹಂಗೆ ಬತ್ತಾದ. ಎಲ್ಲಿ ಏನಾಯ್ತದೋ ಅನ್ನೋ ಭಯ. ಮತ್ತೆ ನನ್ಗೆ ಯಾವ ದೆವ್ವ ನೋಡಿದ್ರು ಭಯ ಆಗಲ್ಲ, ಕಣ್ಬಿಟ್ರೆ ಕಣ್ಮರೆ ಆಗ್ಬಿಡುತ್ತೆ ಅಂತಿದ್ರೆ ಸುಮ್ಮನೆ ಬಿಲ್ಡಪ್ ಕೊಟ್ಟ ಅಣ್ಣಪ್ಪನವ್ರೆ. ನೋಡಿದ್ರೆ ನನ್ನ ಬಿಲ್ಡಿಂಗ್ ಅಳ್ಳಾಡ್ಸ್ಬಿಡ್ತು. ಅದಕ್ಕೆ ಹೇಳೋದು ಸುಮ್ನೆ ಬಿಲ್ಡಪ್ ತಗೋಬಾರ್ದು ಅಂತ. ಸಾಕು ಸುಮ್ಮನೆ ರೀ ಅಣ್ಣಪ್ಪನವ್ರೆ. ಆ ದಯ್ಯ ನಿಮ್ಮ ಮಟ್ಟಿಲಿತ್ತು, ನೀವು ನಮ್ಮ ಮಟ್ಟಿಗೆ ಬಂದ್ರಿ, ಅದು ನಿಮ್ಮಿಂಚವ್ರು ಬಂದು ನಮ್ಮ ಮಟ್ಟಿಗೆ ಸೇರ್ಕೊಂಡ್ಬಿಡ್ತು. ಎಂತ ಮಾತು ಅಂತ ಆಡ್ತೀರ ಗೌಡ್ರೆ? ನಾನೇನಾ ದೆವ್ವನ ನಿಮ್ ಮನೆಗ್ ಬಾ 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 ಅಂತ ಕರೆಯಕ್ ಹೋಗಿದ್ನ? ಅದು ನಿಮ್ ತರ ನಾಲಾಯಕ್ ದಯ್ಯ ಇರ್ಬೇಕು. ಅದಕ್ಕೆ ನೀವ್ ಎಲ್ಲಿರ್ತಿದಾರ ಅದು ಅಲ್ಲೇ ಇರ್ತದೆ. ಅಣ್ಣಪ್ಪನವ್ರೆ, ಸುಮ್ಮನೆ ಇಲ್ಲಿಂದ ಹೊಂಟೋಗಿ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ. ನನಗಿನ್ನೂ ಬದುಕ್ಬೇಕು ಅಂತ ಆಸೆ ಇದೆ. ನನ್ಗೇನು ಬದುಕ್ಬೇಕು ಅಂತ ಆಸೆ ಇಲ್ವಾ ಗೌಡ್ರೆ? ನೀವಾದ್ರೆ ಚೆನ್ನಾಗಿ ದುಡ್ದು ಸಂಪಾದನೆ ಮಾಡಿ ಇಟ್ಟಿದ್ದೀರಾ. ನೀವು ಪರಮಾತ್ಮನ ಪದ ಸೇರ್ಕೊಂಡ್ರು ಪುಟ್ಟಮಲ್ಲಿಯವ್ರು ಚೆನ್ನಾಗೇ ಇರ್ತಾರೆ. ಆದ್ರೆ ನಾನು ಏನೂ ದುಡ್ದಿಲ್ಲ ರೀ. ಮಧು ಹೇಗ್ರಿ ಚೆನ್ನಾಗಿರ್ತಾಳೆ? ಸುಮ್ಮನೆ ಆಯ್ ಕಡೆ ಮರ್ರೆ, ನೀವು ಜಗಳ ಆಡೋದು ಆಚೆ ಬದಿ ಕೇರಿಕೆ ಅಂತಿತ್ತು. ಜಗಳ ಆಡೋದು ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ಲ ಮರ್ರೆ ನಿಮ್ಗೆ? ನಿಮ್ಗೆ ಕಂಡೋರ್ ಗಾಡಿನ ಈ ರೀತಿ ತಳ್ಕೊಂಬರದ್ ಬಿಟ್ರೆ ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ಕೊಂಬರಕ್ ಬರಲ್ವಾ? ಹಾ, ಎಂತ ಪೊಲೀಸಿಗೆ ಸೈರನ್ನ? ನಾನು ಆಗಳಿಂದ ಸ್ಟಾರ್ಟ್ ಮಾಡ್ತಾನೆ ಇದ್ದೆ, ಆದ್ರೆ ಸ್ಟಾರ್ಟೇ ಆತಿಲ್ಲ ಅಂತತ್ತ. ಪೆಟ್ರೋಲ್ ಹಾಕಿದ್ರೆ ತಾನೆ ಸ್ಟಾರ್ಟ್ ಆಗಕ್ಕೆ. ನಿಮ್ ಜೋಬಲ್ಲಿ ಬೀಡ ಇಲ್ದೆ ಹೆಂಗ್ ಉಸಿರಾಡಲ್ವೋ ಅದು ಹಂಗೆ, ಪೆಟ್ರೋಲ್ ಇಲ್ದೆ ಸ್ಟಾರ್ಟ್ ಆಗಲ್ಲ. ಅದನ್ನ ನಾನು ನಿಮ್ಮಿಂದ ತಿಳ್ಕಣ್ಕ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದೆ, ಆರು ಸ್ಟಾರ್ಟ್ ಆತಿಲ್ಲ ಅಂತತ್ತ. ಗಾಡಿ ನಮ್ ಕೈ ಕೊಟ್ಟು ನೋಡಿ, ಆಮೇಲೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ. ಅಯ್ಯ ಹೆಕ್ಕತ್ತಿಂಬಾನೆ, ನಿನ್ ಕೈ ಗಾಡಿ ಕೊಟ್ರೆ ಗಾಡಿ ಸ್ಟಾರ್ಟ್ ಹಾಪುದಲ್ಲ, ಗಾಡಿಯೇ ಇಪ್ಪುದಿಲ್ಲ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ದಿರ್ ನಿನ್ ರಕ್ತನೇ ಪೆಟ್ರೋಲ್ ಬದಲಿಗೆ ಹಾಕಿ ಗಾಡಿ ಸ್ಟಾರ್ಟ್ ಮಾಡಿಬಿಡ್ತೆ. ಐ ಲೈಕ್ ಇಟ್. ಹಾಗಾದ್ರೆ ನನ್ನ ರಕ್ತವನ್ನು ಹಾಕಿ ಅಲ್ಲ. ಅಯ್ಯೋ ಗಂಟೆ, ಐ ಲೈಕ್ ಇಟ್. ನೀವಿಬ್ರು ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ನೀವು ಹೇಳಿ, ನೀವಿಬ್ರು ಎಂತ ಜಗಳ ಆಡ್ತಿದ್ರಿ? ಬಜರಂಗ್ ಇನ್ಸ್ಪೆಕ್ಟ್ರೆ, ನಿಮ್ಗೆ ದಯ್ಯ ಭೂತದ ಬಗ್ಗೆ ನಂಬಿಕೆ ಇದ್ದದ? ಹ? ಎಂತ ದೆವ್ವ ಭೂತ್ವ? ಅದ್ರ ಬಗ್ಗೆ ನಂಗೆ ನಂಬಿಕೆ ಇಲ್ಲ ಮರ್ರೆ. ಐ ಡೋಂಟ್ ಲೈಕ್ ಇಟ್. ಒಂದು ದೆವ್ವ ಮತ್ತೊಂದು ದೆವ್ವವನ್ನು ನಂಬುದಿಲ್ಲ ಅಂದ್ರೆ ನಾನು ಇದನ್ನು ನಂಬುದಿಲ್ಲ. ಐ ಲೈಕ್ ಇಟ್. ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ದಿರ ಶೂಟ್ ಔಟ್ ಮಾಡಿಬಿಡ್ತೆ. ಗೌಡ್ರೆ, ನನಗೆ ದೆವ್ವದ ಬಗ್ಗೆ ನಂಬಿಕೆ ಇಲ್ಲ ಮರ್ರೆ. ಅದಿರ್ಲಿ, ನೀವೆಂತಕ್ಕೆ ದೆವ್ವದ ಹಿಂದೆ ಬಿದ್ದಿರಿ? ನಾವು ದೆವ್ವದಿಂದ ಬಿದ್ದಿಲ್ಲ, ದೆವ್ವನೇ ನಮ್ಮಿಂದ ಬಿದ್ದಿದೆ. ವಾಯ್ ಜಾನಿ ಅವರೇ, ಈ ದೆವ್ವ ಭೂತ ಎಂಥದ್ದು ಇಪ್ಪುದಿಲ್ಲ ಮರ್ರೆ. ಅದಲ್ಲ ನಮ್ಮ ಮನಸ್ಸಿನ ಭಾವನೆ. ನಮ್ಮ ನೆರಳೆ ನಮ್ಗೆ ದೆವ್ವದ ಕಣಂಗ್ ತೋರುತ್ತಷ್ಟೇ. ಇನ್ಸ್ಪೆಕ್ಟರ್ ಆಗಿ ನೀವೇ ದೆವ್ವಭೂತವನ್ನು ನಂಬುದಿಲ್ಲ, ಡಾಕ್ಟರ್ ಆಗಿ ಆ ಮನುಷ್ಯ ನಂಬ್ತಾರಲ್ವಾ? ಈಗ ನಾನೊಂದು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಆಯಸ್ಸು ಮುಗಿಯದೆ ಮನುಷ್ಯ ಸತ್ತರೆ ಅವನ ಆತ್ಮ ಎಲ್ಲಿ ಹೋಗ್ತದೆ? ನಮ್ಮ ಸುತ್ತಮುತ್ತಲೂ ಸುತ್ತತಾನೇ ಇರ್ತದೆ. ಇಂಥದೇ ಒಂದು ಆತ್ಮವನ್ನ ಆ ಡಾಕ್ಟರ್ ನನಗೆ ತೋರಿಸಿದ್ರು. ಅದನ್ನು ನೋಡಿ ನಾನು ಕಡಾಬಟ್ಟಿ ಶಾಕ್ ಪಟ್ಟಿದ್ದೆ. ಇದನ್ನ ನಾನು ನಂಬುದಿಲ್ಲ. ಅವ್ನ ಮಾತ್ಮೇಲೆ ನನಗ್ ನಂಬಿಕೆ ಇದೆ. ನಿನ್ನೆಯಿಂದ ನಮ್ಮ ಮನೇಲಿ ನಡೀತಿರೋದು ನೋಡಿದ್ರೆ ನನ್ಗಷ್ಟೇ ಅಲ್ಲ, ಗೌಡ್ರಿಗೂ ದೆವ್ವ ಭೂತದ ಮೇಲೆ ನಂಬಿಕೆ ಬಂದಿದೆ. ಹೌದು ಮಾರ್ಯಾರೆ, ಆ ಡಾಕ್ಟ್ರು ಮನುಷ್ಯನನ್ನು ಸ್ಟಡಿ ಮಾಡೋದಕ್ಕಿಂತ ಪ್ರೇತವನ್ನೇ ಜಾಸ್ತಿ ಸ್ಟಡಿ ಮಾಡ್ತಾರೆ. ಪರಮಾತ್ಮ ಇದ್ದಾನೆ ಅಂದ ಮೇಲೆ ಪ್ರೇತಾತ್ಮವೂ ಇದೆ ಅಂದ್ರು. ಎಲ್ಲರೂ ಸೇರಿ ನನ್ನ ತಲೆ ಕೆಡ್ಸ್ಬೇಡಿ ಮರ್ರೆ. ಯಾವ ಆತ್ಮವೂ ಇಲ್ಲ, ಪ್ರೇತಾತ್ಮವೂ ಇಲ್ಲ. ಐ ಲೈಕ್ ಇಟ್.
ಹೋಗಿದ್ದಾನಮ್ಮೆ ಎದ್ಗೋದವ ಅವ್ನ ಅಟ್ಟಿಲೇ ಇದ್ದಾನೆ ಮೇಷ್ಟ್ರು ಬಂದು ಅವ್ರ ಮಗನ್ ಜೊತೆ ಆಟ ಆಡಕ್ ಕರ್ಕೊಂಡ್ ಹೋಗ್ಬಿಟ್ರು ಈ ದೇಹದಲ್ಲಿ ಎಲ್ರಿಗೂ ದೈದ ಅನುಭವ ಆಗದೆ ಆದ್ರ ಮೇಷ್ಟ್ರಿಗಾಗಿಲ್ಲ ನೋಡು ಅವ್ರಿಗ ಆಗಲ್ಲ ಮುಡಿ ಅವ್ರು ನೋಡಕ್ಕೆ ಟ್ರಂಕುಲ ತರ ಅವ್ರೆ ಅದು ಡ್ರಂಕುಲ ಅಲ್ಲ ಕಮ್ಮಿ ಡ್ರಾಕುಲ ಹಿಡಿದ್ರೆ ಚಾಡ ಬಾಬಣ್ಣ ಬಾಬಣ್ಣ ನೀವು ಒಬ್ಬೊಬ್ರೆ ಎಲ್ಲಿಗೂ ಹೋಗ್ಬೇಡಿ ದಯ್ಯ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು ಸಿನಿಮಾದಲ್ಲಿ ನೋಡಿಲ್ವಾ ಆಮೇಲೆ ಪುಟ್ಮಲಿ ಸಿನಿಮಾನ ಮನರಂಜನೆಗೆ ಅಷ್ಟೇ ನೋಡ್ಬೇಕಮ್ಮೆ ಅವ್ರು ಏನೇನೋ ತೋರ್ಸಾರ ಅಂತ ಅದನ್ನೆಲ್ಲ ನಂಬ್ಕೋಬೇಡ ಬಾಬಣ್ಣ ಅವ್ರು ತೋರ್ಸೋದೆಲ್ಲ ನಿಜ ಅಲ್ಲದೆ ಇರ್ಬೋದು ಆದ್ರೆ ಇಲ್ಲಿ ನಡೀತಾ ಇರೋದು ನಿಜ ತಾನೇ ಅಂದ್ಮೇಕೆ ದಯ್ಯ ಇರೋದು ನಿಜ ಅಲ್ವಾ ಪರವಾಗಿಲ್ಲ ಕಮ್ಮೆ ದಯ್ಯ ನಿನಗೆ ಚಂದಾಗೆ ಮಾತಾಡೋದು ಕಲ್ಸದ ಅದೆಲ್ಲ ಮೂಳ್ಗೆ ಹಚ್ಬಿಟ್ಟು ಇಟ್ಟೊಂದು ಸುನಡೆ ಉಂಡ್ಕೊಂಡ್ ಮಧುರ ಅವ್ರ ಒಟ್ಟಿಗೆ ಹೋಗ್ಬೇಕು ಬಾಬಣ್ಣ ಮಧುರ ಅವ್ರ ಒಟ್ಟಿಗೆ ಯಾಕೋದಿರಿ ಆ ದಯ್ಯಮ್ಮ ನಿಮ್ಗೆ ಏನಾದ್ರು ಮಾಡ್ಬಿಟ್ರೆ ಯಾನು ಮಾಡಬಾರ್ದು ಅಂತ ಕಮ್ಮಿ ಅಲ್ಲಿಗೆ ಹೋಯ್ತಾ ಇರೋದು ಇವತ್ತು ನಮ್ಮ ಡಾಕ್ಟರ್ ಸಿಕ್ಕರು ಅವ್ರಿಗೆ ಎಲ್ಲ ವಿಷಯನೂ ಹೇಳಿನಿ ಅವರು ಬಂದು ನೋಡ್ತೀನಿ ಅಂತ ಹೇಳವ್ರೆ ಅದಕ್ಕೆ ಹೋಯ್ತಾವ್ನಿ ಬಾಬಣ್ಣ ಹಂಗಾರೆ ನಾನು ನಿಮ್ ಜೊತೆ ಬರ್ತೀನಿ ಆ ದಯ್ಯ ನೋಡ್ತೀನಿ ಬೇಡ ಕಮ್ಮಿ ಅದು ದಡ್ಡ ದಯ್ಯ ಆಗ್ಬಿಟ್ರೆ ಏಡೆಡ್ ದಯ್ಯ ಹಿಡಿಯೋದು ಕಷ್ಟ ಆಗ್ಬಿಡ್ತದೆ ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ ದೆವ್ವ ಇದೆ ಅಂತ ನಾಟಕ ಮಾಡಕ್ ಹೋಗಿ ನಿಜವಾದ ದೆವ್ವದ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದೀವಿ ಈ ರೀತಿ ಆಗುತ್ತೆ ಅಂತ ನನ್ಗೇನ್ ಗೊತ್ತಿತ್ತು ಮಧು, ನಮ್ಗೆ ಒಳ್ಳೇದಾಗ್ಲಿ ಅಂತ ಈ ರೀತಿ ಸುಳ್ಳು ಹೇಳ್ದೆ ಅಷ್ಟೇ. ಈಗೇನ್ ಒಳ್ಳೇದಾಗಿದೆ, ನಿಜವಾದ ದೆವ್ವಕ್ಕೆ ಹೆದರ್ಕೊಂಡ್ ಸಾಯ್ತಾ ಇದೀವಿ. ಇದೆಲ್ಲ ಬೇಕಿತ್ತಾ? ನೋಡ್ ಮಧು, ಇನ್ನೂ ದೆವ್ವ ಇರೋದು ಪಕ್ಕಾ ಆಗಿಲ್ಲ. ನಾವು ಅದೇ ಮೂಡಲ್ ಇರೋದ್ರಿಂದ ನಮ್ಗೆ ಈ ರೀತಿ ಆಗ್ತಿದೆ ಅಷ್ಟೇ. ನೀವ್ ಹಾಗ ಅನ್ಕೊಂಡಿದ್ದೀರಾ ಅಷ್ಟೇ. ಈ ಮನೇಲಿ ನಡೀತಿರೋದೆಲ್ಲ ನೋಡಿದ್ರೆ ಪಕ್ಕ ಈ ಮನೇಲಿ ದೆವ್ವ ಇದೆ. 21ನೇ ಶತಮಾನದಲ್ಲಿ ಈ ದೆವ್ವ ಎಲ್ಲ ಇರಲ್ಲ ಅಂತಿದ್ದೆ. ಈಗ ನನ್ಕಿಂತ ಹೆಚ್ಚು ನೀನೇ ಹೆದರ್ಕೊಂಡಿದ್ಯಾ. ಈಗ ಅದೆಲ್ಲ ಬೇಕಾ? ಡಾಕ್ಟರ್ ಬರ್ತಾರಂದ್ರಿ, ಇನ್ನು ಬರ್ಲೇ ಇಲ್ವಲ್ಲ. ಮಧುರ ಅವ್ರ ಆ ಡಾಕ್ಟ್ರು ಎಟ್ಟಿಗೆ ಬರೋದು ಗೊತ್ತಾಗಿ ಆ ದಯ್ಯ ಅವ್ರನ್ನ ಆಟಗಾಯಿಸ್ಕೊಂಡ್ಬಿಟ್ಟದೆ, ಅದಕ್ಕೆ ಅವ್ರು ಇಲ್ಲಿ ಬರ್ತಾ ಇಲ್ಲ. ರೀ ಗೌಡ್ರೆ, ಇಂಥದನ್ನ ಹೇಳಿ ಅಂದ್ರೆ ಚೆನ್ನಾಗಿ ಹೇಳ್ತೀರಾ. ಮೊದ್ಲೇ ಇವರೆಲ್ಲ ಭಯದಲ್ಲಿದ್ದಾರೆ, ಇದನ್ನು ಹೇಳಿ ಇನ್ನೂ ಭಯ ಪಡಿಸ್ತಿರಲ್ರಿ. ಮಾಯ್ಕಾರ ಏನಿದು ಅಪಸ್ವರ? ನೀವ್ಯಾಕೆ ನಮ್ ಕಾಲಕ್ಕೆ ಬಿದ್ರಿ? ನಾನು ಯಾಕೆ ನಿಮ್ಮ ಕಾಲಿಗೆ ಬಿಡ್ಲಿ? ನನ್ನ ಕರ್ಮ ಬಾಗ್ನೊಳಗೆ ಬರ್ತಿದ್ದಾಗೆ ಅವನನ್ನು ಸುಳ್ಬಿಟ್ರು. ನಾವೆಲ್ಲ ಇಲ್ಲೇ ಕೂತಿದೀವಲ್ಲ, ನಿಮ್ಮ ತಳ್ದವ್ರು ಯಾರು? ನನ್ನ ತಳಿ ನೀವಲ್ಲ, ಈ ಮಲ್ಲಿದ್ದಿಲ್ಲ ದೆವ್ವ ಅದು. ನಮಗೂ ಗೊತ್ತು, ಅದನ್ನ ಓಡಿಸೋದು ಹೇಗೆ ಅಂತ ಹೇಳಿ. ನನ್ನನ್ನು ಕರೆಸಿರೋದು ಅದಕ್ಕೆ ಅಲ್ವೇ? ತಡೀರಿ, ಮಾಡ್ತೀನಿ. ಗಣೇಶ, ಡಾಕ್ಟ್ರೆ ಅಟ್ಟಿ ಬೆಳಗ್ಗೆ ಸಾಕಾಯ್ತಾ ಇಲ್ಲ ಅಂತ ಮೇಣದ ಬತ್ತಿ ಹಚ್ತಾ ಇದಾರೆ. ಗೌಡ, ತಲೆ ಕೆಟ್ಟಂತರ ಮಾತಾಬೇಡ. ಕ್ಯಾಂಡ್ಲ್ ಹಚ್ತಿರೋದು ನಿಮ್ಮನೆ ಬೆಳಕು ಮಾಡೋದಕ್ಕಲ್ಲ, ಅದು ದೆವ್ವನ್ ಕರಿಯಕ್ಕೆ. ಡಾಕ್ಟ್ರೆ, ದೆವ್ವನ್ ಓಡಿಸಿ ಅಂದ್ರೆ ಕರಿತೀನಿ ಅಂತಿರಲ್ರಿ, ಯಾಕೆ ನಾವು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಎಲ್ರು ತಲೆ ಕೆಟ್ಟವ್ರ ತರ ಮಾತಾಡ್ತಾರ. ಸಾರ ಸೆಟ್ ಎಲ್ರಿಗೂ ಸಿಕ್ಕಲ್ಲ. ಫಸ್ಟು ಕರಿಬೇಕು ದೆವ್ವನ, ಆಮೇಲೆ ಓಡಿಸ್ಬೇಕು. ಗೌಡ್ರೆ, ಮತ್ತೆ ಯಾಕ್ರಿ ಕರೆಂಟ್ ತೆಗೆದ್ರಿ? ಹುಡುಗಾಟ ಆಡೋ ಟೈಮ್ ಆಯ್ತು. ನಾನು ಯಾಕೆ ಆಟ್ಗುಳಿ ಆಡ್ಲಿ? ನಿಮ್ ದಂಡಲ್ಲೇ ಕೂತಿಲ್ವಾ? ಮತ್ ಕರೆಂಟ್ ತೆಗ್ದವ್ರು ಯಾರು? ಆ ದಯ್ಯನೇ ತೆಗ್ದಿರ್ಬೇಕು. ಡಾಕ್ಟ್ರೆ, ಅದು ಯಾರು ಮಾಡಿದ್ರೆ ಬಿರುನು ಮಾಡಿ. ಅಬ್ಬಾ, ಡಾಕ್ಟರ್ ಎಲ್ಲಿ ಹೋದ್ರು? ಇಲ್ಲೇ ಕ್ಯಾಂಡಲ್ ಹಚ್ತಾ ಕೂತಿದ್ರಲ್ಲ. ನನಗನ್ಸುತ್ತೆ ಆತ್ಮನವನು ಎಲ್ಲೂ ಎತ್ಕೊಂಡು ಹೋಗಿರ್ಬೇಕು ಅಂತ. ಗೌಡ, ನಿನ್ ಪಿಂಡ ನನ್ ಮೇಲಿದಿರೋ. ಡಾಕ್ಟ್ರ, ಇಲ್ಲಿದ್ದವ್ರು ಅಲ್ಲಿಗೆ ಹೇಗೆ ಹೋದ್ರಿ? ಇಲ್ಲಿ ಕೇರಂ ಮಾಡಾಡ್ತಾ ಇದ್ದೀನಿ ನೋವು ಜೊತೆ. ಬಾ ಹಿಡ್ಕ ಬಾರಲ್ಲೋ. ಜೊತೆ ಹೋಗಿ ಕರ್ಕೊಂಬನ್ನಿ. ಜೀವವನ್ನು ಉಳಿಸಿದ ಗೌಡರಿಗೆ ಜಯವಾಗಲೇ. ಡಾಕ್ಟ್ರೆ, ಈಗ ಹೇಳಿ, ಇಲ್ಲಿ ಕೂತಿದವ್ರು ಯಾಕೆ ಹೋಗಿ ಅಲ್ಲಿ ಮಾತಾಡ್ತಾ ಇದ್ರಿ? ಅದು ಕರೆಂಟ್ ಹೋಗ್ತಿದ್ದಾಗೆ ನನಗೆ ಟೊಯ್ ಅಂತ ಬಾಲೆ ಬೆಳ್ಕೊಂಡು ರೊಯ್ ಅಂತ ಅಲ್ಲೋಗಿ ಕೂತ್ಕೊಂಡ್ಬಿಟ್ಟೆ. ಏನ್ ಮಾತು ಅಂತ ಹೇಳ್ತಾರ ಪುಟ್ಮಲ್ಲಿ ಅವ್ರೆ? ನನ್ನ ಕರ್ಕೊಂಡೋಗಲ್ಲಿ ಬಿಸಾಕಿದ್ದು ದೆವ್ವನೇ. ಈ ಮಲ್ಲಿರೋದು ಅಂತಿಂತ ಆತ್ಮ ಅಲ್ಲ, ಭಯಂಕರ ಆತ್ಮ.
ಈಗ ಅದಕ್ಕೆ ಯಾನು ಮಾಡಕ್ಕಾಗಲ್ವಾ? ಏ ಕಣ್ ಮುಂದೆ ಬಂದ್ರೆ ಏನ್ ಬೇಕಾದ್ರೆ ಮಾಡ್ಬೋದು, ಹಿಂದೆ ಬಂದು ಹಿಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಹಿಡಿಯೋದು ಕಷ್ಟ. ಇದಿಲ್ಲೇನ್ ಮಾಡ್ತಿದೆ, ಏನ್ ಮಾಡ್ತಿದೆ ಇಲ್ಲಿ? ಈ ಮನೆ ತಗೊಳಕ್ ಬಂದಿದ್ನಲ್ಲ ಅವನ್ ತಂದಿಟ್ಟೋಗಿದ್ದಾನೆ. ಇದು ಅವ್ನ್ ಫೇವ್ರೇಟ್ ಪಿಂಕಿ ಅಂತೆ. ಅವ್ನ್ ಬರೋ ತನಕ ಇಲ್ಲೇ ಇರ್ಲಿ ಅಂತ ಹೇಳಿದಾನೆ. ಇದು ಅಂತಿಂತ ಗೊಂಬೆ ಅಲ್ಲ, ಇದು ಇದಕ್ಕೆ ತಂತ್ರ ಮಂತ್ರ ಎಲ್ಲ ಮಾಡಿರೋಂತ ಗೊಂಬೆ. ಇದು ನವನಿಗೆ ಲಕ್ಕಿ, ನಿಮಗೆಲ್ಲ ಅನ್ಲಕ್ಕಿ. ಇದು ಈ ಮಣ್ಲಿರೋರ್ಗು ನಿಮಗೆ ಕಾಟ ತಪ್ಪಿದ್ದಲ್ಲ. ಮತ್ತೀಗ ಇದನ್ನ ಏನ್ ಮಾಡ್ಬೇಕು? ಒಂದು ಕೆಲಸ ಮಾಡಿ, ಇದನ್ನ ಯಾರು ಇಲ್ದಿರ ಜಾಗ ತಗೊಂಡೋಗ್ಬಿಟ್ಟು ಒಂದು 10 ಅಡಿ ಆಳ ಅಗದ್ಬಿಡಿ. ಅಗದ್ಬಿಟ್ಟು ಮುಚ್ಚಿಟ್ಬಿಡಿ. ಇದು ಇಲ್ಲೇ ಇದ್ರೆ ಯಾರು ಉಳಿಯಲ್ಲ. ಗೌಡ್ರೆ ಬೇಗ ಬೇಗ ಮಣ್ಣು ತೆಗಿರಿ. ಯಾರಾದ್ರೂ ಬರಕ್ ಮುಂಚೆ ಗೊಂಬೆ ಮುಚ್ಚಾಕ್ಬಿಟ್ಟು ಹೋಗ್ಬಿಡೋಣ. ಅಣ್ಣಪ್ಪನವ್ರೆ, ಸುಮ್ಮನೆ ನಿಂತ್ಕೊಳ್ಳೋಕ್ಕಿಂತ ನಡು ಬಗ್ಸ್ಕೊಂಡು ಹಾಕಾರಿ. ಗೌಡ್ರೆ ನಿಮಗ್ ಗೊತ್ತಿಲ್ವಾ, ನನಗ್ ಬಗ್ಗಿದ್ರೆ ಸೊಂಟ ಹಿಡ್ಕೊಳುತ್ತೆ ಅಂತ. ಎಲ್ಲ ಕೆಲಸ ನಿಂತ್ಕೊಂಡೆ ಮಾಡ್ರಿ. ಅದೆಲ್ಲ ನಿಮ್ಗೆ ಯಾಕೆ, ಸುಮ್ಮನೆ ಆಗಿರಿ ರೀ. ಈ ತರ ದಿಮಾಗ್ ತೋರ್ಸನ್ ಆಗಿದ್ದಿಲ್ಲ. ಹೋಗಿ ಏನೋ ಮಾಡ್ಕೊಳ್ಳಿ. ನಾನು ಹೋಗಿಲ್ಲ, ಹೋಗ್ರಿ ರೀ. ಏ ಹೆಕ್ಕ ತಿಂಬವ, ಇಷ್ಟೊತ್ತಲ್ಲಿ ನಮ್ಮನೆ ಹಿತ್ಲಲ್ಲಿ ಎಂತ ಮಾಡ್ತಿದ್ರ್ಯಾ? ಇನ್ಸ್ಪೆಕ್ಟ್ರೆ, ಇದು ನಿಮ್ಮನೇನಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗೆ ಮನೆ ಮಠ ಇಲ್ಲದೆ ಫುಟ್ಪಾತಲ್ಲಿ ಮನಿಕಂತ ಅಂದಳ್ಯಾ? ನಿಜ ಹೇಳಿ, ಇಲ್ಲಿ ಎಂತ ಮಾಡ್ತಿದ್ದೀರಿ? ಇನ್ಸ್ಪೆಕ್ಟರ್, ಅವ್ರು ಯಾವುದೋ ಹುಡುಗಿಯನ್ನ ಮರ್ಡರ್ ಮಾಡಿ ಇಲ್ಲಿ ಕೌಂಪ್ಲಿಕ್ಕೆ ಗುಂಡಿ ಹೋಗ್ತಾ ಇದ್ದಾರೆ. ಇಂಥ ಕೆಲಸ ಮಾಡೋಕೆ ನಿಮ್ಗೆ ನಾಚಿಕೆ ಆತಿಲ್ಲ ಮರ್ರ. ನಿಮ್ಮನ್ನ ನಾನು ಸುಮ್ಮನೆ ಬಿಡುದಿಲ್ಲ, ಸ್ಟೇಷನಿಗೆ ತಗೊಂಡು ಹೋತೆ. ಇನ್ಸ್ಪೆಕ್ಟ್ರೆ, ಆ ಹುಚ್ಚನ ಮಾತು ನಂಬೇಡಿ. ನಾವ್ ಯಾರನ್ನೂ ಕೊಲೆ ಮಾಡಿಲ್ಲ. ಅದು ನಮಗ್ ತೊಂದರೆ ಕೊಡೋದನ್ನ 10 ಅಡಿ ಆಳು ಕೂತಾಕಿ ಅಂದ್ರು, ಅದಕ್ಕೆ ಊತಾಕಕ್ ಬಂದಿದ್ದು. ಯಾರು ಮರ್ರ ನಿಮ್ಗೆ ತೊಂದರೆ ಕೊಡ್ತಿದ್ದದ? ಅಣ್ಣಪ್ಪನವ್ರೆ, ಇವ್ರ ತಮ್ಮ ಮುಚ್ಚಿಟ್ಟು ಏನೋ ಪ್ರಯೋಜನ ಇಲ್ಲ. ತೋರಿಸ್ಬಿಡಿ. ಅಯ್ಯ, ಅದು ತೋರಿಸ್ಬಿಡಿ ಅಂದಿ. ಎಂತ ಇಷ್ಟು ಸಣ್ಣ ಗೊಂಬಿ ನಿಮ್ಗೆ ತೊಂದರೆ ಕೊಡ್ತಿದ್ದ? ನನ್ನೆಂತ ಗಾಪ ಅಂದಾಳಿ ಮಾಡಿರಿ ಮರ್ರ? ಇನ್ಸ್ಪೆಕ್ಟ್ರೆ, ಇದು ಬರೀ ನಮಗ್ ಮಾತ್ರ ತೊಂದರೆ ಕೊಟ್ಟಿಲ್ಲ, ನಿಮ್ಗೂ ತೊಂದರೆ ಕೊಟ್ಟಿದೆ. ಇವತ್ತು ಬೆಳಗ್ಗೆ ನಿಮ್ ಬೈಕ್ ನ ಓಡಿಸ್ಕೊಂಡು ಹೋಗಿದ್ದು ಇದೇ ಗೊಂಬೆ. ಐ ಲೈಕ್ ಇಟ್. ಇಷ್ಟು ದೊಡ್ಡ ದೇಹದಿಂದ ಆಗದ್ದು ಇಷ್ಟು ಚಿಕ್ಕ ಗೊಂಬೆಯಿಂದ ಆಗ್ತದ? ಇನ್ಸ್ಪೆಕ್ಟರ್, ಇವ್ರು ನಿಮ್ಮನ್ನು ಗಾಂಪ ಮಾಡ್ತಿದ್ದಾರೆ, ಬಿಡಬೇಡಿ. ಅಡ ಕಲ್ಟಿವೇಟ್ರು, ನಾವ್ ಯಾರನ್ನೂ ಗಾಂಪ ಮಾಡ್ತಾ ಇಲ್ಲ ಕಣ. ನಾವ್ ಹೇಳ್ತಾರ ದಿಟ ಈ ಗೊಂಬ ಒಳಗ ಆತ್ಮ ಅದ, ಅದೇ ನಮಗ್ ತೊಂದರೆ ಕೊಡ್ತಾ ಇರೋದು. ಐ ಡೋಂಟ್ ಲೈಕ್ ಇಟ್. ಇದರ ಒಳಗೆ ಆತ್ಮ ಇದೆ ಅಂತ ಹೇಳಿದ್ರೆ ನಾನ್ ನಂಬುದಿಲ್ಲ. ಇನ್ಸ್ಪೆಕ್ಟರ್, ನಾನು ನಿಮಗೆ ಹೊಡಿಲಿಲ್ಲ. ಕತ್ತಿಂಬನೆ ಎಂತಕ ಹೊಡೆದೆ? ಇನ್ಸ್ಪೆಕ್ಟ್ರೆ, ಅವನು ಹೊಡಿತಿಲ್ಲ, ಈ ಗೊಂಬೆಲಿರೋ ಆತ್ಮ ಅವನ್ನ ಹೊಡೆಯುವಾಗ ಮಾಡ್ತಿದೆ. ಹೌದನ? ಇನ್ಸ್ಪೆಕ್ಟ್ರೆ, ಈಗಲಾದ್ರೂ ಗೊತ್ತಾಯ್ತಾ ಈ ಗೊಂಬೆ ಒಳಗ ಆತ್ಮ ಅದ? ಪೈಗೌಡ್ರೆ, ಮೊದ್ಲು ಈ ಗೊಂಬಿನ ಹೂತಾಕಿ ಮರ್ರ, ಇಲ್ದಿರ್ ನಮ್ 4 ಜನ ಇದೇ ಹೂತಾಕಿ ಬಿಡತ್ತ. ಜಾನಿ ಗೊಂಬೆ ಹೂತಾಕಿದ್ರಾ? ನಾವು ಅದ್ಮೇಲೆ ಬಿಡ್ತೀವ, 10 ಅಡಿ ಆಳ ತೋಡಿ ಮುಚ್ಚಿಬಿಟ್ಟು ಬಂದ್ಬಿಟ್ವಿ. ಬಾಬಣ್ಣ, ನೀವು ಊತಾಕ್ಬೇಕಾದ್ರೆ ಯಾರು ನೋಡ್ನಿಲ್ವಾ? ಆ ಬಜರಂಗಿ ಇನ್ಸ್ಪೆಕ್ಟರ್ ನೋಡ್ಬಿಟ್ರು ಕಮ್ಮಿ. ಆದ್ರೂ ಅದ್ರಲ್ಲಿ ಆತ್ಮ ಇದೆ ಅಂತ ಇಟ್ಕಲೆ ಅವರೇ ಊತಾಕಿ ಅಂದ್ಬಿಟ್ರು. ಅಷ್ಟೇ ಅಲ್ಲ, ಊತಾಕ ಗಂಟೆ ಜೊತೆಗೆ ಇದ್ರು. ಥ್ಯಾಂಕ್ ಗಾಡ್, ಅಂತೂ ಇಂತೂ ಆ ಪೀಡೆ ಈ ಮನೆಯಿಂದ ತೊಲಗ್ತು. ಇನ್ಮೇಲೆ ನೆಮ್ಮದಿಯಾಗಿರ್ಬೋದು. ನೆಮ್ಮದಿಯಾಗಿರೋದು ಮಧು, ದೇವ್ದ ಕೈಲಿಂದ ತಪ್ಪಿಸ್ಕೊಂಡ್ವಿ. ಆದ್ರೆ ಈ ಮನೆ ತಗೊಳ್ಳೋನ್ ಕೈಲಿಂದ ತಪ್ಪಿಸ್ಕೊಂಡಿಲ್ವಲ್ಲ, ಅವ್ನ ಈ ಮನೆ ತಗೊಂಡೇ ತಗೋತಾನೆ. ಅದ್ರ ಬಗ್ಗೆ ಅಂಕಲ್ ಹತ್ರ ಇನ್ನೊಂದ್ಸಲ ಮಾತಾಡಿ ನೋಡ್ತೀನಿ ಜಾನಿ. ನೀವು ಯೋಚನೆ ಮಾಡಬೇಡಿ, ಆ ದೆವ್ವದಿಂದ ತಪ್ಪಿಸ್ಕೊಂಡ್ವಲ್ಲ ಅಷ್ಟು ಸಾಕು. ನೀವು ಹೇಳೋದು ಸರಿ ಕಂಪುಡಿ ಮಧುರ ಅವ್ರೆ. ನಾವು ಚೆನ್ನಾಗಿದ್ರೆ ಈ ಥರ 10 ಅಟ್ಟಿ ತಕೋಬೋದು. ರೀ ಗೌಡ್ರೆ, ನಿಮ್ಗೆ ಮ್ಯಾನರ್ಸ್ ಇಲ್ವೇನ್ರಿ? ಎಲ್ರು ಮುಂದೆ ಈ ತರ ಸೌಂಡ್ ಮಾಡ್ತಿರಲ್ಲ. ಅಣ್ಣಪ್ಪನವ್ರೆ, ಸೌಂಡ್ ಮಾಡ್ದಂದು ನಾನಲ್ಲ.
10 ಅಡಿ ಆಳದಲ್ಲಿ ಊತಾಕ್ ಬಂದಿದ್ ಬೊಂಬೆ ಇಲ್ಲಿಗೆ ಹೇಗ್ರಿ ಬಂತು? 10 ಅಡಿ ಅಲ್ಲ, 1000 ಅಡಿ ಆಳದಲ್ಲಿ ಹೂತು ಹಾಕಿದ್ರು ಇದಕ್ಕೇನು ಆಗಲ್ಲ ರೀ. ಅಂತ ಪವರ್ಫುಲ್ ಬೊಂಬೆ. ಸಾ ಯಾಕೆ ನಮ್ಮ ಜೊತೆ ಈ ಥರ ಆಟ ಆಡ್ತಾ ಇದ್ದಾರೆ? ಆಟ ಆಡ್ತಿರೋದು ನಾನಲ್ಲ, ನೀವು ರೀ. ನಾವೇನು ಆಟ ಆಡಿದ್ವಿ? ಕನ್ಯಾದೇವದ ಆಟ. ನೀವೇ ತಾನೇ ಈ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ನನಗೆ ಹೆದರ್ಸಕ್ಕೆ ಪ್ರಯತ್ನ ಮಾಡಿದ್ದು. ನನಗೆ ಗೊತ್ತಿತ್ತು ರೀ ನೀವು ನಾಟಕ ಆಡ್ತಿದ್ದೀರಿ ಅಂತ, ಅದಕ್ಕೆ ನಿಮಗೊಂದು ಜಲಕ್ ಕೊಟ್ಟೆ. ಸಾ ನಮ್ಮನ್ನ ಕ್ಷಮಿಸ್ಬಿಡಿ, ನೀವು ಎಟ್ಟಿನ ತಗೋಬಾರ್ದು ಅಂತ ಈ ಥರ ನಾಟಕ ಮಾಡ್ದು. ನನಗೆ ಇಂಥ ಮನೆಯೆಲ್ಲ ಇಷ್ಟ ಆಗೋಲ್ಲ ರೀ. ನನಗೆ ಆತ್ಮಗಳಿರೋ ಮನೆಯೇ ಬೇಕು. ಈ ಮನೆಯಲ್ಲಿ ಆತ್ಮ ಇಲ್ಲ ಅಂತ ನನ್ನ ಪಿಂಕಿ ಹೇಳಿದಾಳೆ, ಅದಕ್ಕೆ ನಂಗೆ ಮನೆಯೇ ಬೇಡ. ಆದರೆ ಇನ್ನು ಮುಂದೆ ನೀವು ದೆವ್ವ ಭೂತಗಳ ಜೊತೆ ಆಟ ಆಡಕ್ಕೆ ಹೋಗಬೇಡಿ. ಆಮೇಲೆ ನೀವೇ ಅವುಗಳ ಜಾಗದಲ್ಲಿ ಇರಬೇಕಾಗುತ್ತೆ. ಪಿಂಕಿ ಹೋಗೋಣಬ್ಬ. ಜಾನಿ, ಲೈಫಲ್ಲಿ ನೀನು ಯಾವತ್ತೂ ದೆವ್ವ ಥರ ನಾಟಕ ಮಾಡಲ್ಲ. ಹಲೋ ಮಧುರ. ಅಂಕಲ್, ನೀವು ಇಷ್ಟೊತ್ತಲ್ಲಿ? ಇಷ್ಟೊತ್ತಲ್ಲಿ ನಾನು ಯಾಕೆ ಇಲ್ಲಿಗೆ ಬಂದೆ ಅಂದರೆ, ಕೈ ಕೊಟ್ಟು ಹೊಡೋಗಿದ್ನಲ್ಲ ನನ್ನ ಫ್ರೆಂಡು, ಅವನೇ ಪುನಃ ವಾಪಸ್ ಬಂದು ಅವನ ಪಾಲಿನ ದುಡ್ಡನ್ನೆಲ್ಲ ಹಾಕಿದ್ದಾನೆ. ನನಗೆ ಈಗ ದುಡ್ಡಿನ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನೀಗ ಮನೆ ಮಾಡ್ತಾ ಇಲ್ಲ. ಈಗ ನೀವು ಇಲ್ಲಿ ಹೇಗಿದ್ದೀರೋ ಇನ್ನು ಮುಂದೇನು ನಿಮ್ಗೆ ಇಷ್ಟ ಬಂದಾಗಿರ್ಬೋದು. ಗೌಡ್ರ ಮಲ್ಲಿ